ಸರ್ಕಾರಕ್ಕೆ ನೀವೇನಾದರೂ ಅಂದರೆ SIT ತನಿಖೆ ವರದಿ ಯಾವಾಗ ಕೊಡಬೇಕು ಅಂತ ಏನಾದರೂ ಬಹಿರಂಗಪಡಿಸ್ಲಿಕ್ಕೆ ಏನಾದರೂ ಹೇಳ್ತೀರಾ? ನಾವು ಮಧ್ಯಂತರ ವರದಿನೇ ನಾವು ಕೇಳಿದ್ರಿ. ವಿಧಾನಸಭೆ ಅಧಿವೇಶನದಲ್ಲೇ ನಾನು ಪ್ರತಿಪಕ್ಷದ ನಾಯಕನಾಗಿ ವಿಧಾನಸಭೆ ಒಳಗಡೆ ಮಧ್ಯಂತರ ವರದಿ ಕೊಡಿ ಅಂದೆ, ಕೊಡಲಿಲ್ಲ ಅವರು. ಯಾಕೆಂದರೆ ಮಧ್ಯಂತರ ವರದಿ ಕೊಟ್ಟರೆ ಅದರಲ್ಲೇ ಸಾಕಷ್ಟು ವಿಚಾರಗಳು ಬಹಿರಂಗ ಆಗ್ತೈತೆ. ಅದಕ್ಕೆ ಅವ್ರು ಹಿಂದೇಟು ಹಾಕಿದ್ರು. ಅವ್ರಿಗೆ ಇದನ್ನು ಡ್ರ್ಯಾಗಾನ್ ಮಾಡಬೇಕು, ಈ ಬಿಸಿಯನ್ನು ಡ್ರ್ಯಾಗಾನ್ ಮಾಡಿ ಇನ್ನೊಂದು 2-3 ತಿಂಗಳಾದಮೇಲೆ ಇದು ಎಲ್ಲ ನಿಂತೋದ ಮೇಲೆ ಆಮೇಲೆ ಕೊಡಬೇಕು ಅನ್ನೋದು ಇದು. ಈಗಲೇ ಕೊಟ್ಟರೆ ಹಿಂದೂಗಳೆಲ್ಲ ತಿರುಗಿ ಬೀಳ್ತಾರೆ. ಸರ್ಕಾರ ಇಂಥ ಒಬ್ಬ ನೀಚ ಒಂದು ಕೆಲಸವನ್ನು ಮಾಡಿದೆ. ಮತ್ತು ಯಾವನೋ ದಾರಿಯಲ್ಲಿ ಹೋಗುವಂಥವ್ನಿಗೆ ಕರ್ಕೊಂಬಂದು ಅವನ ಕೈಗೆ ಬುರುಡೆ ಕೊಟ್ಟು ಇದೆಲ್ಲ ಮಾಡಿರೋ ಅಂಥದ್ದು ಸರ್ಕಾರದ ಫೇಲ್ಯೂರ್ ಅಲ್ವಾ? ಈಗ ಏನಾದರೂ ಒಂದು ತನಿಖೆ ಕೊಡಬೇಕಾದ್ರೆ ಸರ್ಕಾರಕ್ಕೆ ಮನದಟ್ಟಾಗಬೇಕು. ಇಲ್ಲೇನೋ ಇದೆ, ಸತ್ಯ ಇದೆ ಅಂತ ಮನದಟ್ಟಾಗಬೇಕು. ಆ ಮನದಟ್ಟಾಗದಿದ್ದ ಮುಂಚೆನೇ ಕೊಟ್ಟಿದ್ದು ಫೇಲ್ಯೂರ್ ಅಲ್ವಾ? ಇಂಟೆಲಿಜೆನ್ಸಿ ಕರೆಕ್ಟಾಗಿದ್ದಿದ್ರೆ ಅವನು ಯಾರು ಏನು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾಯಿತ್ತು. ಇಂಟೆಲಿಜೆನ್ಸಿ ಫೇಲ್ಯೂರು, ಅದರ ಮೇಲೆ ತನಿಖೆ ಕೊಟ್ಟಿದ್ದು ಮುಖ್ಯಮಂತ್ರಿ ಫೇಲ್ಯೂರು. ಈಗ ನಾವು ಧರ್ಮಸ್ಥಳಕ್ಕೆ ಬರ್ತೀರಿ ಅಂದರೆ ಯಾವ ಮುಖ ಇಟ್ಕೊಂಡು? ಇಲ್ಲಿ ನಡೀತಾ ಇರೋದು ಧರ್ಮ ಅಧರ್ಮದ ವಿರುದ್ಧವಾದಂಥ ಹೋರಾಟ. ಇದು ಧರ್ಮ ಅಧರ್ಮದ ವಿರುದ್ಧ ಹೋರಾಟ. ಇಲ್ಲಿ ಧರ್ಮದ ಪರ ಮಾತಾಡೋಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ. ಈಗ ಚಾಂಡ್ಬಿಟ್ಟು ದೇವಸ್ಥಾನನೇ ಹಿಂದೂಗಳದಲ್ಲ ಅಂದಮೇಲೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಅವರು? ಎಲ್ಲ ಒಂದೊಂದೇ ದೇವಸ್ಥಾನಗಳನ್ನು ಹಿಂದೂಗಳದಲ್ಲ ಅಂತಾರಲ್ಲ, ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ? ಇವ್ರಿಗೆ ಧೈರ್ಯ ಇದ್ದರೆ ಹೋಗಿ ಯಾವುದಾದ್ರೂ ಒಂದು ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರದಲ್ಲ ಅಂತ ಹೇಳಿ ನೋಡೋಣ. ಆವಾಗ ಇವರು ಧರ್ಮಾತೀತ ಜಾತ್ಯಾತೀತ ಅಂತ ಹೇಳ್ತಾರಲ್ಲ, ಆವಾಗ ಕರೆಕ್ಟಾಗಿರ್ತದೆ. ನಾವೆಲ್ಲ ಧರ್ಮನ ಸಮಾನ ನೋಡೋದಂತೆ. ಎಲ್ಲಿ ಸಮಾನ ನೋಡ್ತಾ ಇದ್ದೀರಾ? ಹಿಂದೂ ದೇವಸ್ಥಾನಕ್ಕೆ ಹೋದರೆ ಇದು ಹಿಂದೂಗಳದಲ್ಲ ಅಂತೀರ, ಅಲ್ಲಿ ಮಸೀದಿ ಹತ್ರ ಹೋದರೆ ಇದು ಮುಸ್ಲಿಮಾನರೇ ಅಂತೀರ. ಇದು ಯಾವ ಧರ್ಮ ಇದು ನಿಮ್ಮದು? ಅದಕ್ಕೆ ಇದು ನಾವಿವತ್ತು ದೊಡ್ಡ ಹೋರಾಟವನ್ನು ಮಾಡ್ತಾಯಿದ್ರಿ. ಇದರಿಂದ ಧರ್ಮ ಅದರ ಮಧ್ಯೆ ಹೋರಾಟ. ಕಾಂಗ್ರೆಸ್ ಅಧರ್ಮದ ವಿರುದ್ಧ ನಿಂತಿದೆ, ನಾವು ಧರ್ಮದ ಪರವಾಗಿ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಕೂಡ ಒಂದು ಚಲೋ ಮಾಡ್ತದಂತೆ ಈ ಥರ ಸಮಾವೇಶ. ಅದೇ ಹೇಳ್ದಲ್ಲ, ಅದನ್ನೇ ಈಗ ನೀವು ವಿಪಕ್ಷ ನಾಯಕರ ಕೇಳಿದ್ರಿ ಸರ್, ಮಧ್ಯಂತರ ವರದಿನೂ ಕೂಡ ಕೊಡಲಿಲ್ಲ. ಈಗ ಫೈನಲ್ ಏನಂತ ಒತ್ತಾಯ ಮಾಡ್ತೀರಾ ಸರ್ ಸರ್ಕಾರಕ್ಕೆ? ಫೈನಲ್ ರಿಪೋರ್ಟ್ ಕೊಡಿ ಅಂತ ಕೇಳ್ತೀರಾ? ಏನು ಕೇಳ್ತೀರಾ? ಈಗ SIT ತನಿಖೆ ಮಾಡ್ತಾ ಇದ್ದಾರೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟ ಇರೋದ್ರಿಂದ ಚೆನ್ನೈ, ಕೇರಳ, ಎಲ್ಲ ದಿಲ್ಲಿ ಎಲ್ಲ ಕಡೆನೂ ಇವರು ಹೋಗಿರೋದ್ರಿಂದ ಇದು NI ತನಿಖೆಗೆ ಕೊಡಬೇಕು. NI ತನಿಖೆ ಕೊಟ್ಟರೆ ಈಗ ಚೆನ್ನೈಯಲ್ಲಿ ಏನಾಗಿದೆ, ಡೆಲ್ಲಿಯಲ್ಲಿ ಏನಾಗಿದೆ, ಕೇರಳದ ತನಿಖೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇರೋದು. ನಮ್ಮ ರಾಜ್ಯದಲ್ಲಿ ಕಡಿಮೆ ಅಧಿಕಾರ. ಅದರಿಂದ NI ತನಿಖೆ ಕೊಡಬೇಕು ಆಗ್ರಹವನ್ನು ಮಾಡ್ತಾ ಇದ್ದೀವಿ.